ಮಾತಾಡ್ಸು. ಒಂದು ಸೆಕೆಂಡ್ ಅನ್ಬಿಟ್ಟು ಇವೆಲ್ಲ ಮೈಸೂರೇನಾ? ಎಸ್ ಸರ್, ನಾವು ಮೈಸೂರವರೇ. ಎಸ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನೊಂದು ಎಷ್ಟು ಸುಂದರವಾದ ಒಂದು ಸಂಪ್ರದಾಯ ಅಲ್ಲ ಈಗ ಇದೆಲ್ಲ. ಎಲ್ಲ ಟೇಸ್ಟ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಎಸ್. ಸೊ ನಿಮಗೆ ನಾವು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ವಿ ನಮಗೊಂದು ಇನ್ವಿಟೇಷನ್ ಬಂದಿದೆ ಅಂತ. ಒಂದು ಹೇಳಿದ್ವಿ, ಆಕ್ಚುಲಿ 2 ಇನ್ವಿಟೇಷನ್ ಇದೆ ಇವತ್ತು. 2 ಇನ್ವೈಟ್ ಇದೆ, 2 ಲಾಂಚ್ ಇದೆ ಗೈಸ್. ಅವ್ರದ್ದು ನ್ಯೂ ಬಿಗಿನಿಂಗ್ಸ್ ಇವತ್ತಿಂದ. ಸೊ ಅದಕ್ಕೋಸ್ಕರ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ನಾವು ಹೋಗ್ಬೇಕು. ಸೊ ಹೊರಟಿದೀವಿ ಈಗ. ಕೈಂಡ್ ಆಫ್ ಬಿಸಿ ಡೇ ಇವತ್ತು. ಸಂಡೇ ಫನ್ ಡೇ ಅಲ್ಲ, ಬಿಸಿ ಡೇ. ಸಂಡೇಸ್ ನಾವು ಆಕ್ಯುಪೈಡ್ ಆಗಿರ್ತೀವಿ ಸ್ವಲ್ಪ. ಅಂಡ್ ಇವತ್ತು ತುಂಬಾ ಫಂಕ್ಷನ್ಸ್ ಇದೆ. 21st ಏನು ಅಧಿಕ ಮಾಸ ಮುಗೀತು, ಫುಲ್ ಫಂಕ್ಷನ್ಸ್ ಇವಾಗ. ಸೊ ಹಂಗೆ ನಮ್ಗೆ 2 ಲಾಂಚ್ ಇವೆಂಟ್ ಇದೆ. ಎಲ್ಲರೂ ಲಾಂಚು ಅದು ಇದು ಇವೆಂಟ್. ಅದೇ ಒಂದು ಆನಂದ್ ಸ್ವೀಟ್ಸ್ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ವಿ, ಬೆಂಗಳೂರು ಫೇಮಸ್. ಸೊ ಇನ್ನೊಂದು ಏನು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ಸೊ ಇವಾಗ ಫಸ್ಟ್ ಆನಂದ್ ಸ್ವೀಟ್ಸ್ ಹೋಗ್ತಿದ್ವಿ. ಅಲ್ಲಿ ಚೀಫ್ ಗೆಸ್ಟ್ ವಿಜಯ್ ಪ್ರಕಾಶ್ ಬರ್ತಾ ಇದ್ದಾರೆ. ನನ್ನ ಫೇವರೇಟ್, ಇವಳಿಗೆ ಫೇವರೇಟ್ ಸಿಂಗರ್, ನನಗೂ ತುಂಬಾ ಇಷ್ಟ. ಈಗ ಅವರು ಎರಡನ್ನೂ ಒಂದೇ ಟೈಮಿಗೆ ಲಾಂಚ್ ಟೈಮಿಂಗ್ಸ್ ಹೇಳಿದ್ದಾರೆ. ನಮ್ಗೆ 2 ಒಂದೇ ಟೈಮಿಗೆ ಹೋಗಕ್ ಆಗಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗ್ಬೇಕು. ಅಂಡ್ ಅದಾದ್ಮೇಲೆ ನಾವ್ ಇನ್ನೂ ಸಂಜೆ ಬೇರೆ ಪ್ಲಾನ್ಸ್ ಇದೆ. ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಎಕ್ಸಿಕ್ಯೂಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಅದು ಹೋಗ್ತಾ ಹೋಗ್ತಾ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಲೇಟ್ ಆಗ್ಬಿಟ್ಟಿದೆ, ಬನ್ನಿ ವಿಜಯ್ ಪ್ರಕಾಶ್ ಬಂದ್ಬಿಡ್ತಾರೆ. ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಲೀಪಿ ಸ್ಟಾರ್ ಇವಾಗಷ್ಟೇ ಬಂದು ನೋಡಿ. ಆನಂದ್ ಸ್ವೀಟ್ಸ್ ಏನು ತೋರಿಸಿಲ್ಲ ಇನ್ನು. ಇವಾಗ ನಾವು ಬಂದು ವಿಜಯ್ ಸರ್ ಬಂದು ಇನಾಗ್ರೇಟ್ ಮಾಡೋದ್ರ ಜೊತೆಗೆ ನಮ್ಮ ಧರ್ಮಿ ಸರ್ ಬಂದವ್ರೆ. ಇವಾಗ ದೀಪ ಹಚ್ಚಿ ಆನಂದ್ ಸ್ವೀಟ್ಸ್ನ ಲೋಕಾರ್ಪಣೆ ಮಾಡ್ತಾರೆ ಮೈಸೂರಲ್ಲಿ. ಗೊತ್ತೇನ್ರಿ ನಿಮಗೆ? ಮೈಸೂರು ಬಗ್ಗೆ ಗೊತ್ತಾ? ಇವರೇ ನಾವು ಹೇಳ್ತಾ ಇದ್ದು, ಧರ್ಮಿ ಸರ್. ಇವ್ರನ್ನ ಮೀಟ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ನನಗೆ. ಫಸ್ಟ್ ಟೈಮ್ ಇಲ್ಲಿ ಸಿಕ್ಕಿದ್ದಾರೆ, ಮೀಟ್ ಮಾಡಿ ಮಾತಾಡ್ಬೇಕು. ಇನಾಗ್ರೇಷನ್ ಆಯಿತು. ಡಿ.ಪಿ. ಸರ್ ನೋಡಿ ಖುಷಿ ಆಗ್ಬಿಟ್ಟೊಳಗಾರ. ಸರ್ ಬಂದು ಫುಲ್ ಸ್ವೀಟು ಚಾಟಲ್ಲಿ ಎಕ್ಸ್ಪ್ಲೋರ್ ಮಾಡ್ತವ್ರೆ. ಹೋಗಿ ಮಾತಾಡ್ಸು. ಒಂದು ಸೆಕೆಂಡ್ ಅನ್ಬಿಟ್ಟು ಇವೆಲ್ಲ ಮೈಸೂರೇನಾ? ಎಸ್ ಸರ್, ನಾವು ಮೈಸೂರವರೇ. ಎಸ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನೊಂದು ಎಷ್ಟು ಸುಂದರವಾದ ಒಂದು ಸಂಪ್ರದಾಯ ಅಲ್ಲ ಈಗ ಇದೆಲ್ಲ. ಎಸ್ ಸರ್. ನಮಗೆಲ್ಲ ಚಿಕನಲ್ಲಿ ಒಂದು 4-5 ಐಟಮ್ ಇತ್ತು. ಈಗ 200 ಮೇಲೆ ಐಟಮ್ ಇದೆ. 200 ಮೇಲೆ ವೆರೈಟಿ. ಹೌದು, ವೆರಿ ಹಾಟ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಅದನ್ನು ಬಿಸಿ ಬಿಸಿ ನಮಗೊಂದು ಬೈಟ್ ಸಿಕ್ತಂತ. ಎಲ್ಲ ಟೇಸ್ಟ್ ಲಕ್ಕೀಲಿ ನನಗೇನು ಶುಗರ್ ಬಂದಿಲ್ಲ. ಬಟ್ ಇಲ್ಲ, ನನಗೆ ಸ್ವೀಟು ತುಂಬ ಇಷ್ಟ. ತಿಂದ್ಬಿಡ್ತೀನಿ. ನಾನು ಒಂಥರ ಭೋಜನ ಪ್ರಿಯ. ಇವತ್ತು ಬೆಳಗ್ಗೆ ರಾಮಾನುಜ ರಸ್ತೆಯಲ್ಲಿ ಒಂದು ದೇವಸ್ಥಾನ ಇದೆ, ಕಾಮಕಾಮೇಶ್ವರಿ ದೇವಸ್ಥಾನ. ತಾತ ಹರಿಕತೆ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿ ಅಲ್ಲಿ GTR ಅನ್ಸುತ್ತೆ ಒಟ್ಟ. ಅಲ್ಲಿ ಹೋಗಿ ಅಂದ್ಬಿಟ್ಟು ಇಡ್ಲಿ ದೋಸೆ ತಿಂದು ಲೇಟ್ ಆಗ್ಬಿಟ್ಟಿತ್ತು. ರೆಡಿಯಾಗಿ ಇಲ್ಲಿಗೆ ಬಂದು. ಸೂಪರ್ ಸರ್, ಸೂಪರ್. ಆಗ್ಲಿ. ಧರ್ಮಿ ಸರ್ ನಮಸ್ತೆ. ತುಂಬ ಆಸೆ ಇತ್ತು ಸರ್ ನನ್ನ ಮೀಟ್ ಮಾಡಬೇಕು ಅಂತ. ಫೈನಲಿ ಗಾಟ್ ಅ ಚಾನ್ಸ್. ಯಾಕಂದ್ರೆ ಮೈಸೂರವ್ರಿಗೆ 3 ವಿಷಯ ಗೊತ್ತು ಸರ್. ಒಂದು, ಅವ್ರ ಹುಟ್ಟಿನಿಂದಲೇ ಒಳ್ಳೆ ಗುಣ. ಮೈಸೂರಿನ ಜನತೆಯ Mysoreans are born with good characters. It's in the soil of Mysore. ಇನ್ನೊಂದು ಮೈಸೂರು ಅವರಿಗೆ ಕಲಾರಸಿಕರು, ಸಂಗೀತ, ನಾಟ್ಯ ಈ ರೀತಿ. So we love art. The third thing that we know is food. ಈ ಸಲ 3ನೇ ವಿಷಯ ನಮ್ಗೆ ಗೊತ್ತಿರೋದು ಊಟ. ಹಾಗಾಗಿ ನಮಗೆ ಈ ರೀತಿ ಒಂದು ಸಂದರ್ಭದಲ್ಲಿ ಬರೋದು
ನನ್ನ ಸೌಭಾಗ್ಯ, ನಮಗೆ ಬಹಳ ಸಂತೋಷ. ಗೈಸ್ ಎಲ್ಲ ತೋರಿಸಿದ್ವಿ, ಆನಂದ್ ಸ್ವೀಟ್ಸ್ ಯಾವುದು ಎಲ್ಲಿ ಓಪನ್ ಆಗಿದೆ ಅಂತಲೇ ತೋರಿಸಿಲ್ಲ. ಸೊ ಇದು ಕೆಡಿ ರೋಡು, ಕೆಡಿ ರೋಡಲ್ಲಿ ಓಪನ್ ಆಗಿರೋದು. ಕಾಳಿದಾಸ ರೋಡ್ ಇದೆ ನೋಡಿ ಆನಂದ್ ಸ್ವೀಟ್ಸ್. ಆನಂದ್ ಸ್ವೀಟ್ಸ್ ಓಪನ್ ಆಗೋಯ್ತು, ಇನಾಗ್ರೇಟ್ ಆಗೋಯ್ತು, ಲೋಕಾರ್ಪಣೆ ಆಯಿತು. ಇನ್ನು ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡಿ ತಿನ್ಬೋದು. ತಿಂದು ನೀವು ಆನಂದ ಆಗ್ತಾ ಇದೆ ಅಂತ ಹೇಳ್ಬೋದು. ತಿನ್ನೋದಾದ್ರೆ ಫಸ್ಟ್ ಮೈಸೂರು ಪಾಕ್, ಮೈಸೂರಿಯನ್ಸ್ಗೆ ತುಂಬಾ ಕಾಜು ಮೈಸೂರು ಪಾಕ್ ಟೇಸ್ಟ್ ಮಾಡಿ ಗೈಸ್, ಕಳೆದು ಹೋಗ್ತೀರಾ ಹಂಗೆ. ಮಾಡದೆ ಹೋಗ್ಲೇಬೇಡಿ, ತುಂಬಾ ತಿನ್ಬೇಡಿ, ಒಂಚೂರು ತಿನ್ನಿ, ತಿನ್ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ, ಮನೆಗೆ ತಗೊಂಡೋಗಿ ತಿನ್ನಿ. ಸೊ ಇವಾಗ ವಿಜಯ್ ಪ್ರಕಾಶ್ ಸರ್ ಒಳಗಡೆ ಎಲ್ಲ ಮಾತಾಡ್ತಿದ್ದಾರೆ, ಇನ್ನು ಹಾಡೆಲ್ಲ ಹೇಳ್ತಾರಂತೆ. ನಮಗೂ ಇನ್ನೊಂದು ಇವೆಂಟ್ಗೆ ಹೋಗಬೇಕು, ಅದಕ್ಕೂ ಲೇಟ್ ಆಗ್ತಾಯಿದೆ. ಆನಂದ ಆಗ್ತಾ ಇದೆ ಗೈಸ್. ಇದೇ ನಾವು ಹೇಳಿದ್ದು ಮೈಸೂರು ಪಾಕು. ಬಿಡಿ ಕಾಜು ಮೈಸೂರು ಪಾಕ್, ಕಾಜು ಮೈಸೂರು ಪಾಕ್ ಇದೆ, 1060 rupees per kg. ಟೇಸ್ಟ್ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದಾರೆ ಇವತ್ತು ಕಾಜು ಸ್ವೀಟ್ಸು. ಸ್ವೀಟ್ ಶಾಪಿಂಗ್ ಇದೆ ನೋಡಿ. ಬಿ ಪಿ ಸರ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ ಈ ಕಡೆ. ಹಾಡು ಹೇಳ್ತಾರೆ ನೋಡಿ. ಗೈಸ್ ಗಗನ ಈಗ ಬಿ ಪಿ ಸರ್ ಹತ್ರ ಹೋಗಿ ಫೋಟೋದೆಲ್ಲ ತೆಗೆಸ್ಕೊ ಬಂದ್ವಿ. ಆ್ಯಂಡ್ ಇವಾಗ ನಾವು ಚೀಟ್ ಡೇ ಮಾಡ್ತಾಯಿದ್ದೀವಿ ಇಲ್ಲಿ. ಸಾಗಾ ಸ್ಟೋರೀಸ್ ಅಂತ 2 ಇದೆ ಸರ್. ಸೊ ಚೀಟ್ ಡೇ ಇವತ್ತು ಜಾಮೂನ್ ಮತ್ತು ಇದೇನಮ್ಮ ಕೇಸರ್ ಮಲೈ ತೊಗೊಂಡಿದ್ದಾರೆ. ಲಿಟ್ರಲಿ ಎಲ್ಲ ಸ್ವೀಟು ನೆಕ್ಸ್ಟ್ ಲೆವೆಲ್ ಗೈಸ್. ನೀವು ನೆಕ್ಸ್ಟು ಯಾವಾಗ ಸ್ವೀಟ್ ತೊಗೋಬೇಕಂದ್ರೆ ಆನಂದ್ ಸ್ವೀಟ್ಸಲ್ಲಿ ಟ್ರೈ ಮಾಡಿ. ಸುಮ್ಮನೆ ಹೇಳ್ತಾ ಇಲ್ಲ, ಲಿಟ್ರಲಿ ಬೀಫ್ ಫೆಲ್ಟ್ ದ್ಯಾಟ್ ನಮಗೆ ಅಷ್ಟು ಇಷ್ಟ ಆಯಿತು. ಸೊ ನಿಮಗೂ ಸಜೆಸ್ಟ್ ಮಾಡ್ತಾಯಿದ್ದೀವಿ ಗೈಸ್. ಇನ್ನೊಂದು ಇನ್ವೈಟ್ ಇದೆ, ಲಾಂಚ್ ಇದೆ ಅಂತ ಹೇಳಿದ್ವಲ್ಲ, ಅದು ಯಾವುದು ಅಂದರೆ ಶುಭಪ್ರದ ಸ್ಯಾರೀಸ್ ಅಂತ ಮೈಸೂರಲ್ಲಿ ಹೊಸದಾಗಿ ಓಪನ್ ಆಗಿದೆ. ಆಗ್ತಿಲ್ವಾ ವೈ ಗಗನವರ ಮೈಕ್ ಕನೆಕ್ಟ್ ಆಗ್ತಿಲ್ಲ ಒಂದು ಗೈಸ್. ಸೊ ನಿಮಗೆ ಮಾಹಿತಿ ಗೈಸ್, ಆ ಇವೆಂಟ್ ಮುಗಿಸಿ ಈ ಇವೆಂಟಿಗೆ ಬಂದಿದ್ದೀವಿ. ಲಾಂಚ್ ಆಗೋಗಿತ್ತು. ನಂಗಂತೂ ಒಂದು ಫೋಟೋ ಸಿಕ್ತದೆ, ಚೆನ್ನಾಗಿ ಸಿಕ್ಲಿಲ್ಲ ಗೈಸ್. ಫುಲ್ ಅಜ್ಜಿ ಪಜ್ಜಿ ಮಾಡಿಬಿಟ್ರು. ಆ್ಯಂಡ್ ಆ ಲಾಂಚ್ನ ಮುಗಿಸಿ ನಾವು ಇಲ್ಲಿಗೆ ಬಂದಿದ್ದೀವಿ. ಫುಲ್ ರಶ್ ನೋಡಿ, ಲಾಂಚ್ ದಿನನೇ ಎಷ್ಟು ಜನ ಬಂದಿದ್ದಾರೆ. ಸೀರೆಗಳು ಮಾತ್ರ ಸಖತ್ತಾಗಿದೆ ಗೈಸ್. ಎಲ್ಲೋದು ಸೀರೆಗಳು ಚೆನ್ನಾಗಿರುತ್ತೆ, ದುಡ್ಡು ಇರ್ಬೇಕಷ್ಟೇ ನಮ್ಮ ಹತ್ರ. ನನ್ನ ಗಂಡ ಕೊಡ್ಸ್ಬೇಕಷ್ಟೇ ಬೈದಂಗೆ, ಅಷ್ಟೇ ಗೈಸ್, ಅಷ್ಟೇ. ಸದ್ಯಕ್ಕೆ ಇಲ್ಲಿ ನಾವು ಸ್ವಲ್ಪ ಇನ್ವೈಟ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಬಂದಿದ್ವಿ. ಇದೆಲ್ಲ ಮುಗಿಸಿ ಬೇಗ ಬೇಗ ಹೊರಡಬೇಕು, ಇನ್ನೂ ಬಾಕಿ ಕೆಲಸಗಳಿದೆ. ಸೀರೆಗಳು ನನಗೆ ಎಲ್ಲ ಕಡೆ ಒಂದೇ ಥರ ಅನಿಸುತ್ತೆ. ಏನು ಸ್ಪೆಷಾಲಿಟಿ, ಏನು ಡಿಫ್ರೆನ್ಸ್ ಅಂತ ನಂಗಂತೂ ಗೊತ್ತಾಗಲ್ಲ ಗಂಡು ಜನ್ಮಕ್ಕೆ. ಐ ಆಮ್ ರಿಯಲಿ ಸಾರಿ ಗೈಸ್. ಗೈಸ್ ಇನ್ವೈಟ್ ಇದೆ ಅಂತ ಸುಮ್ಮನೆ ನೋಡೋಕೆ ಬಂದಿದೆ ಅಷ್ಟೇ. ನೋಡಿ ಸೀರೆ ತಗೊಳ್ಳೋಣ ಅಂತ ನೋಡ್ತಾಳೆ. ಸದ್ಯ ಅವಳಿಗಲ್ಲ, ಗಗನವ್ರ ಅಮ್ಮಂಗೆ ಒಂದು ಸೀರೆ ಬೇಕಿತ್ತಂತೆ. ಬಿಕಾಸ್ ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ಲ, ಎಂಗೇಜ್ಮೆಂಟೇ ಮದುವೆ ಇದೆ ನೆಕ್ಸ್ಟ್ ಮಂತು. ಸೊ ಅದಕ್ಕೆ ಗಗನ ಅವ್ರ ಅಮ್ಮಂಗೆ ಸೀರೆ ನೋಡ್ತಾಳೆ. ನಾನು ಸುಮ್ಮನೆ ಇಲ್ಲಿ ಇವ್ರ ಜೊತೆ ಬಂದ್ಬಿಟ್ಟು ಪಾಡಾಗಿದ್ದೀನಿ. ಹೊರಡಬೇಕು, ಟೈಮ್ ಆಯಿತು. ಇನ್ನೊಂದು ಕಡೆ ಹೊರಡಬೇಕು ಅಂತ ಅಂದ್ಕೊಂಡಿರೋದು, ಹೊರಡ್ತೀವೋ ಬಿಡ್ತೀವೋ ಒಂದು ಗೊತ್ತಾಯ್ತಾ ಇಲ್ಲ. ಇವಳು ಚಂದು ಫೋನ್ ಮಾಡ್ತಾಳೆ, ತಿಂತಾಳೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ನಾನು ಅಂತ ಇದ್ದೀನಿ. ಸೀರೆ ಶಾಪಿಂಗ್ ಮಾಡ್ಬಿಟ್ರೆ ಗಂಡು ಮಕ್ಳಿದೆ ಕತೆ, ಪಾಡಾಗೋದೊಂದೇ ಕತೆ. ಗೈಸ್ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದ್ವಿ. ಆ್ಯಂಡ್ ನಮಗೆ ಆನಂದ್ ಸ್ವೀಟ್ಸ್ ಅಲ್ಲಿ ಒಂದು ಸ್ಪೆಷಲ್ ಹ್ಯಾಂಪರ್. ಈ ಥರ ಹ್ಯಾಂಪರ್ ನಮ್ಗೆ ಫಸ್ಟ್ ಟೈಮ್ ಸಿಕ್ಕಿರೋದು ಗೈಸ್. ಇಷ್ಟು ಒಂದು ಒಳ್ಳೆ ಹ್ಯಾಂಪರ್. ಆದರೆ ನಾವು ಸ್ವೀಟ್ ಆಗಲ್ಲ ಗೈಸ್ ತಿನ್ನೋಕ್ಕೆ, ಡ್ರೈ ಫ್ರೂಟ್ ಸಿಗಲಿ ಜಾಸ್ತಿ ಅಂತ ಬೇಡ್ಕೋತಾ ಇದನ್ನು ಓಪನ್ ಮಾಡಿ ನಿಮಗೂ ಹೇಗಿದೆ ಅಂತ ತೋರಿಸೋಣ ಅಂತ ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ಹ್ಯಾಂಪರ್ ನಾವು ರಿಸೀವ್ ಮಾಡಿರೋದು ಆ್ಯಂಡ್ ಓಪನ್ ಮಾಡ್ತಾ ಇರೋದು. ಸೊ ಬನ್ನಿ ಓಪನ್ ಮಾಡೋಣ. ಇದು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ನನಗೆ. ಇದು ಟೇಪ್ ಕಟ್ ಮಾಡೋಕ್ಕೆ ಬೇಜಾರಾಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಹ್ಯಾಂಪರು. ಓಪನ್ ಆಯ್ತೆ, ಓಪನ್ ಆಯಿತು ನೋಡಿ ಗೈಸ್. ನೀವು ಯಾರಿಗಾರ ಮುಯ್ ಕೊಡೋ ಬದಲು ಈ ಥರ ಹ್ಯಾಂಪರ್ ತೊಗೊಂಡೋಗಿ ಕೊಟ್ಬಿಡಿ. ಯಾರೋ ಸ್ವೀಟ್ ಲವರ್ಸು ಗೃಹ ಪ್ರವೇಶಕ್ಕೆ ಅಂದರೂ ಯಾರೂ ಕೊಡಲ್ಲ. ದುಡ್ಡು ಕೊಟ್ಟರೆ ಏನಾದ್ರು ಯೂಸ್ ಆಗುತ್ತೆ ಅಂತ ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಅದನ್ನ ಯೋಚನೆ ಮಾಡಲ್ಲ. ಬೊಕ್ಕೆ ಎಲ್ಲ ತೊಗೊಂಡೋಗಿ ಕೊಡ್ತಾರೆ, ಫ್ಲವರ್ಸ್ ತೊಗೊಂಡೋಗಿ ಕೊಡ್ತಾರೆ. ಎಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮ ಆಲೋಚನೆಗೆ ತಕ್ಕಂತೆ ನೀವು ಕೊಡ್ಬೋದು. ಫಸ್ಟ್ ಒನ್ ಬಂದು ವಾಟ್ ಇಸ್ ದಿಸ್? ದಟ್ ಈಸ್ ಅಲ್ಲೇ ಹಾಕಿರ್ತಾರಲ್ಲ ಮೇಲೇನೆ, ಮಸಾಲ ಚಟ್ಕಾರ ಅಂತೆ. ಏನೋ ಖಾರ ಐಟಮು ಏನೋ ಇದೆ ಗೈಸ್, ಏನೇನಿದೆ ಇಂಗ್ರೀಡಿಯೆಂಟ್ಸ್ ಗೊತ್ತಿಲ್ಲ.
ಆನಂದ್ ಸ್ವೀಟ್ಸ್ ಮಸಾಲಾ ಚಟ್ಕರ್ ಅಂತ ಏನು ಖಾರ ಐಟಮ್ ಗೊತ್ತಿಲ್ಲ ಎಲ್ಲ ಇದೆ ಗೈಸ್ ಅಲ್ಲಿ. ಕಾಕ್ರಾ ಇತ್ತು, ಡ್ರೈ ಫ್ರೂಟ್ಸ್, ಮಸಾಲಾ ಡ್ರೈ ಫ್ರೂಟ್ಸ್, ಆಮೇಲೆ ಇನ್ನೊಂದೇನೋ ನೋಡಿ ಬನ್ ಮಸ್ಕಾ ಇತ್ತು. ಹ್ಞೂ ಬನ್ ಮಸ್ಕ ಇತ್ತಲ್ವಾ, ಟ್ರೈ ಮಾಡಬೇಕಿತ್ತು. ಯಾವ್ದಮ್ಮ ಅದು ಡಯಟ್ದು ಮಕಾನ. ಆಮೇಲೆ ಫಸ್ಟ್ ಟೈಮ್ ನಾನು ನೋಡಿದ್ದು ಶುಗರ್ ಫ್ರೀ ಸ್ವೀಟ್ಸು. ಇತ್ತು. ಇದು ಕಾರ್ನ್ ಟೊಮ್ಯಾಟೊ ಮಂಚ್ ನೋಡಿರ್ತೀವಿ ನಾವು, ಬರುತ್ತಲ್ಲ ಇದು ಚಿಪ್ಸ್, ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಕ್ಯಾನ್ಬೆರಿ. ಏನು ಕ್ಯಾನ್ಬೆರಿ? ಓಕೆ, ಕ್ಯಾನ್ಬೆರಿ ಚೆನ್ನಾಗಿದೆ. ಬೆರೀಸ್ ಎಲ್ಲ ಓಕೆ ಫೈನ್, ನಮಗೆ ಒಳ್ಳೇದು. ಆ್ಯಂಡ್ ನೆಕ್ಸ್ಟ್ ಇದು ಮಿಕ್ಸ್ಚರ್. ನೆಕ್ಸ್ಟ್ ಗೋಲಿ ಮತ್ರಿ, ಏನು ಸ್ವೀಟು, ಸ್ವೀಟ್ ಅಲ್ಲ ಇದು, ಇದು ನಿಪ್ಪಿಟ್ ಥರ ಸಮಥಿಂಗ್ ಸ್ನ್ಯಾಕ್ ಇದು. ನೆಕ್ಸ್ಟ್ ಬೇಸನ್ ಲಡ್ಡು. ಆ ಬಾಕ್ಸ್ ಕೆಳಗಡೆ ಇದೆಯಾ, ಅದು ಮೇಲೆ ಮಾತ್ರ ನಮ್ಮ ಅಷ್ಟೇ, ಹಿಂಗೆ ಇಟ್ಟಿದ್ದಾರೆ. ಕೆಳಗೆ ಖಾಲಿನಾ, ವೇಕೆಂಟಾ? ಕಳ್ರು. ಆಮೇಲೆ ರೋಸ್ಟೆಡ್ ಆಲ್ಮಂಡ್ ವೇಫಲ್, ಒಂದು ಚಾಕ್ಲೇಟ್ ತರ ಇದು. ಓಕೆ, ಇದೆಲ್ಲ ಇದೆ ಅವ್ರ ಹತ್ರ. ಆಮೇಲೆ ಟ್ರಯಲ್ ಮಿಕ್ಸ್ ಡಿಲಿಷಿಯಸ್ ಹೆಲ್ತಿ, ಇದಿದ್ದು ಏನಂತಾರೆ, ಸೀಡ್ಸ್. ಸೀಡ್ಸ್. ಸೂಪರ್, ದಿಸ್ ಇಸ್ ವೆರಿ ಹೆಲ್ಪ್ಫುಲ್, ವೆರಿ ಹೆಲ್ಪ್ಫುಲ್. ಸ್ವೀಟ್ಸ್ ಏನು ಕೊಟ್ಟಿಲ್ವ ಇವರು? ಚಾಕೋ ಪ್ಯಾರಲೈನ್ಸ್ ಆ ಥರ ಸ್ವೀಟ್ಸ್ ಪ್ಯಾಕ್ ಮಾಡಲ್ಲ. ಇದೇನೋ ಚಾಕ್ಲೇಟ್. ಅಟ್ಲೀಸ್ಟ್ ಅವ್ರ ಸ್ಪೆಷಲ್ ಸ್ವೀಟ್ಸ್ ಏನಾದ್ರು ಕೊಡ್ಬೇಕು ತಾನೆ. ಇದು ಕ್ಯೂರೇಟೆಡ್ ಆಂಪೇರ್ ಅಲ್ಲಿ ಇದು ಒನ್ ಥಿಂಗ್, ಲೈಕ್ ನನಗೆ ಕಾಜು ಮಿಕ್ಸ್ ಕೊಟ್ಟಿದ್ರೆ ಸಾಕಾಗಿತ್ತು. ಆ ಥರ ಎಲ್ಲ ಕೊಡಲ್ಲ. ಓ ಮೈ ಇದು ಗಾಡ್. cookies. ಇವರು ಒಂದ್ ತಿಂಗಳೆಲ್ಲ ಇಡ್ತಾರಲ್ಲ, ಸೊ ಕೊಡಲ್ಲ, ಆ ಥರ ಎಲ್ಲ ಮಾಡಲ್ಲ. ಸ್ವೀಟ್ ಅಲ್ಲಿ ತಿಂದಿದ್ಯಲ್ಲ ಅಷ್ಟೇನಾ, ಖಾಲಿನಾ? ನೋಡಿ ಇದು. ಅಯ್ಯೋ ಗೈಸ್, ನಾನು ಬಾಕ್ಸ್ ನೋಡಿ ಎಷ್ಟೋ ಇದೆ ಅನ್ಕೊಂಡೆ, ಬಟ್ ಅವ್ರು ಕೆಳಗಡೆ ವೇಕೆಂಡ್ ಮಾಡಿ ಮೇಲ್ ಮಾತ್ರ ಜೋಡಿಸಿದ್ರು ಸ್ಲ್ಯಾಂಟ್ ಆಗಿ. ಬಟ್ ದ ಬಾಕ್ಸ್ ಇಸ್ ರಿಯಲಿ ಗುಡ್. ಅದು ಹ್ಯಾಂಪರ್ ಬಾಕ್ಸ್. ಏನ್ ಮಾಡಿ ಜಾಗ ಇಲ್ಲ ಗೈಸ್, ನಮ್ಮ ಮನೆಯಲ್ಲಿ ಒಂದು ಹೊಸ ಮನೆ ತಗೋಬೇಕು ಇದೆಲ್ಲ ಇಡಕ್ಕೆ. ಗೈಸ್ ನಿಜ ಗೈಸ್, ಹೊಸ ಮನೆ ತಗೋಬೇಕು. ಒಂದೊಂದು ಮಿಲಿಯನ್ ವ್ಯೂಸ್ ಆದರೆ ನಮ್ಮದು ವೀಡಿಯೋಸು ತಗೋಬೋದು. 5K ವ್ಯೂಸಲ್ಲಿ ಇನ್ನೊಂದು 10 ವರ್ಷ ಇಲ್ಲೇ ಇದೆ ಮಲ್ಲಿರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಗೈಸ್. ಇನ್ನೇನಿಲ್ಲ, ಇಷ್ಟೇ. ಇದು ಬ್ಯಾಗ್ ಚೆನ್ನಾಗಿದೆ, ದೇವಸ್ಥಾನಕ್ಕೆ ಪೂಜೆ ಸಾಮಾನು ಇಟ್ಕೊಂಡು ಹೋಗಿ ಚೆನ್ನಾಗಿದೆ. ಹೌದು, ಇನ್ನೇನೇನು ಇಟ್ಕೊಂಡು ಹೋಗ್ಬೋದು, ಈ ಬ್ಯಾಗ್ನ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಅದಕ್ಕೆಲ್ಲ ಯೂಸ್ ಮಾಡೋಣ. ಗುಡ್. ಆ್ಯಂಡ್ ಇನ್ನೊಂದು ಗೈಸ್, ನಮ್ಮ ಪ್ಲ್ಯಾನ್ ಇದ್ದಿದ್ದು ಏನು ಗೊತ್ತಾ? ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಚಿಂಚನಗಿರಿಯಲ್ಲಿ ಒಂದು ಫಂಕ್ಷನ್ ಇತ್ತು ಗೈಸ್, ಅದಕ್ಕೆ ನಾವು ಫಂಕ್ಷನ್ಗೆ ಹೋಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಚಿಂಚನಗಿರಿಗೆ 1 ವರ್ಷ ಆಯಿತು ಹೋಗಿ. ಹೋಗೋಣ ಅಂತ ಅನ್ಕೊಂಡು ಟೈಮ್ ಆಗ್ತಿರ್ಲಿಲ್ಲ, ಹೋಗೋಣ ಅಂತ ಅನ್ಕೊಂಡ್ವಿ. ಆದರೆ ಆಗಲಿಲ್ಲ. ನಮಗೆ ಕೆಲಸ ಮುಗಿಯೋದೆ 2 ಕಡೆ 2:30 ಆಯಿತು. ಇನ್ನು ಅಲ್ಲಿ ಹೋದ್ರೂ ಯಾರೂ ಸಿಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಪಪ್ಪ ಬೇಡ, ಇನ್ನೊಂದು ದಿನ ಬನ್ನಿ, ಸಂಡೇ ಫುಲ್ ರಶ್ ಇದೆ. ಆ್ಯಂಡ್ ನಾವೆಲ್ಲ ಹೊರಟೋದ್ಮೇಲೆ ನೀವು ಯಾಕೆ ಬರ್ತೀರಾ ಅಂತ ಅಂದರು. ಸೊ ಅಲ್ಲಿಗೆ ಹೋಗ್ಲಿಲ್ಲ, ಇಲ್ಲಿಗೆ ಮನೆಗೆ ಬಂದ್ವಿ. ಆಮೇಲೆ ಅಲ್ಲಿಂದ ಹೋಗಿ ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಹೋಗೋ ಪ್ಲಾನ್ ಇತ್ತು. ಚನ್ನರಾಯಪಟ್ಟಣಕ್ಕೆ ಹೋಗೋದಿತ್ತು. ಅಲ್ಲಿಗೆ ಶಿವಕುಮಾರ್ ಹೋಗಿ, ಶೌರ್ಯ ಅಲ್ಲೇ ಇದ್ದಾರೆ. 3 ಜನ ಮಜಾ ಹೊಡಿತವ್ರೆ ಗೈಸ್. ನಾನು ಒಂದು ಇವೆಂಟ್ ಬೇರೆ ಬರ್ತಾ ಇದೆ ನೆಕ್ಸ್ಟ್, ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ನಾವಿಬ್ರು ಮಾತ್ರ ಇಲ್ಲಿ ಫೋಮೋ ಆಗ್ತಿದೆ ನಮ್ಗೆ. ಸೊ ಅದೊಂದು ಇತ್ತು, ಅದಕ್ಕೆ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ ನಿಮ್ಗೆ, ಬಟ್ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಿಸಿ ಶೆಡ್ಯೂಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಾವು ರೆಸ್ಟ್ ಮಾಡ್ಕೊಂಡು ನಾಳೆ ಬರೋಣ ಅಂತ ಅನ್ಕೊಂಡ್ವಿ ಹಾಫ್ ಡೇ. ಆದರೆ ಆಗಲಿಲ್ಲ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ಅವ್ರನ್ನೇ ಕರ್ಸ್ಕೋಬೇಕು. ಗೈಸ್, ವ್ಲಾಗ್ ಅಪ್ಡೇಟ್. ಅಷ್ಟೊತ್ತಿಂದ ಒಂದು ವಾಕ್ ಹೋಗಿ ಬಂದ್ವಿ, ಚಿಕನ್ ತೊಗೊಂಡು ಬಂದ್ವಿ. ಸಂಡೇ ಈವ್ನಿಂಗ್ ಚಿಕನ್ ಮಾಡೋಣ ಅಂತ. ಆ್ಯಂಡ್ ಎವ್ರಿ ಟೈಮ್ ನಾನೇ ಮಾಡ್ತೀನಿ ಬಿರಿಯಾನಿ. ಇವತ್ತು ಸಚಿನ್ ಅವ್ರಿಗೆ ಬಿರಿಯಾನಿ ಮಾಡಿ ಅಂತ ಅಂದರೆ ಬಿರಿಯಾನಿ ಪೌಡ್ರ್ ಒಂದು ಪ್ಯಾಕೆಟ್ ತಂದುಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಬಟ್ ಪ್ಯಾಕೆಟ್ ಪೌಡ್ರಿಂದ ಇಟ್ಕೊಂಡು ನಳ ಮಹಾರಾಜ ಗೈಸ್. ಮಸಾಲೆ ಹಾಕಿ ನನಗೆ ಟೇಸ್ಟ್ ಗೊತ್ತಾಗಲ್ಲ, ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಪೌಡ್ರ್ ಹಾಕಿ ಉಗೇ ಅನ್ಸ್ಬಿಡೋದು. ನಾನು ಹೆಲ್ಪ್ ಕೇಳಬೇಕಾಗತ್ತಲ್ಲ ಅಂತ ಮಾಡ್ತವ್ರೆ. ಆ ಪೌಡ್ರ್ ತರಕ್ಕೆ ಬಿಡಲ್ಲ ನಾನು ಮನೆಗೆ. ತಂದಿರೋದೇ 3/4 kg ಚಿಕನ್ ಗೈಸ್. ನಾವು ಒಂದೇ ಟೈಮ್ ತಿನ್ನೋದು, ನಾಳೆ ಮಂಡೇ ತಿನ್ನಲ್ಲ. ಸೊ ಅದಕ್ಕೆ 350 ಗ್ರಾಮ್ ಇಲ್ಲಿ ಹಾಕಿದ್ವಿ, 350 ಗ್ರಾಮ್ ಇಲ್ಲಿ ಹಾಕಿದ್ವಿ. ಇದು ವಿತೌಟ್ ಪೌಡ್ರ್ ಮಾಡ್ತಿರೋದು, ಗಗನಸ್ ರೆಸಿಪಿ. ಇದು ನಾನು ಮಾಡ್ತಿರೋದು ನೋಡಿ. ಇದೆಷ್ಟು ರೆಡ್ ಪೌಡ್ರೆಲ್ಲ ಹಾಕಿ ತಿನ್ಬಾರ್ದು ಕಣ. ಇರೋದೊಂದು ಜೀವನ ಇದ್ರೆ ಎಂಜಾಯ್ ಮಾಡಬೇಕು ಅಂತ ಒಂದೇ ಸತಿ ಹೇಳಿದ್ವಿ. ಸತಿಯಲ್ಲ ಹೆಲ್ತ್ ಬಗ್ಗೆ ಕಾನ್ಸೆಪ್ಟ್ ಆಗಿದೆ. ಈ ಕಡೆ ಬಿರಿಯಾನಿ ರೆಡಿ ಆಗ್ತಿದೆ, ಆ ಕಡೆ ಚಿಕನ್ ರೆಡಿ ಆಗ್ತಿದೆ. ಇದಕ್ಕೆ ಅಕ್ಕಿ ಹಾಕ್ಬಿಡೋಣ. ಏನಂತೀಯ? ಬಿರಿಯಾನಿ ಮಸಾಲೆ ಝೂಮಲ್ಲಿ ಕಾಣಿಸ್ತಿದ್ಯಾ? ವಿಡಿಯೋ ಮಾಡಕ್ ಬಂದಿರ್ತಾನೆ. ಏಯ್, ನಾನು 1X ಅಲ್ಲಿ ಇದ್ದೆಪ್ಪ, ನೀವು ಝೂಮಲ್ಲಿ ಬಂದ್ಬಿಡ್ರಿ. ವೈಡ್ ಹಾಕೋಬೇಕು ಅವಾಗ.
ನೀವು ಅಷ್ಟು ಪಟಾರ ಅಂತ ಬಂದ್ಬಿಟ್ರಲ್ಲ. ಪಟಾರ್ ಅಂತ ಹಾಕ್ಬೇಕು. ದಟ್ ಈಸ್ ಅದೇ ವ್ಲಾಗ್ ಯಾರು ಮಾಡೋದು ಗೊತ್ತಾ ನಿಂಗೆ? ಅಯ್ಯೋ 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 ಅಯ್ಯೋ. ಓಕೆ ಗೈಸ್, ನಾನು ಚಿಕನ್ ಎಲ್ಲ ರೆಡಿ ಆದ್ಮೇಲೆ ಬಿರಿಯಾನಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ನಾನೇ ಉಪ್ಪೆಲ್ಲ ಹಾಕ್ತಾ ಇರೋದು ಗೈಸ್. ಅದಕ್ಕೆ ಏನು ಇದಿಲ್ಲ. ಖಾರ ಯಾರೋ ಹಾಕೊಟ್ಟಿರೋ ಪ್ಯಾಕೆಟ್, ಉಪ್ಪು ನಾನು ಹಾಕ್ತೀನಿ. ಸೊ ಬ್ಯಾಲೆನ್ಸ್ ಆಗುತ್ತೆ. ರೆಡಿ ಆದ್ಮೇಲೆ ಸಿಗ್ತೀನಿ. ಹೋಮ್ಲೆಸ್ ಗಗನ. ಮನೆ ಇಲ್ಲದೆ ಇರೋ ಗಗನ ಹೆಂಗಿರ್ತಾಳೆ ಅಂದರೆ ಹಿಂಗಿರ್ತಾಳೆ ಗೈಸ್. ರೋಡಲ್ಲಿ ಇರ್ಬೇಕಾಯ್ತು, ನಾನು ಕರ್ಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಮನೆ ಕೆಲಸ ಮಾಡ್ತಿರ್ತೀವಿ. ಲಾಗಿನ್ ಮಾಡಕ್ ಗೊತ್ತಾಗಲ್ಲ ನಿಂಗೆ. ಪ್ರತಿ ನೀನು ಸುಮ್ಮನೆ ಬಿಡ್ಬಿಡ್ತೀಯಲ್ಲ ನಿಂಗೆ. ನೀನು ಮಾಡಿದ್ರೆ ನಂಗೆ ನೆನಪಿರ್ತಿತ್ತು. ನನ್ನ ಫೋನ್ ಯಾವ ಫೋನ್ ನೆನಪಿರಲ್ಲ ನಿಂಗೆ. ಲಾಗ್ ಮಾಡೋದೇ ನೆನಪಿರಲ್ಲ ನಿಂಗೆ. ಮುದವಿ ಆಮೇಲೆ ಆಗ್ತಿತ್ತು. ಬಿರಿಯಾನಿ ಕುಕ್ಕರ್ ಕ್ಯಾಪ್ ತೆಗಿತಿದಂಗೆ ಊಟ ಮಾಡ್ಬಿಟ್ವಿ. ಅದು ಯಾವ್ದೊಂದು ಸೀರೀಸ್ ನೋಡಂತ ಒಂದು ಎಪಿಸೋಡ್ ಹಾಕ್ದೆ. ಅರ್ಧ ಎಪಿಸೋಡ್ ನೋಡಿದ್ವಿ. ಇವ್ರು ವಿಡಿಯೋ ಕಾಲಲ್ಲೇ ಮುಳುಗಿದ್ರು. ನಮ್ಮ ಫ್ರೆಂಡ್ಸ್ ವಿಡಿಯೋ ಕಾಲ್ ಮಾಡಿದ್ರು. ಅಲ್ಲೇ 3 ಜನ ಇದ್ರಲ್ಲ ಬಡ್ಡಿ ಮಕ್ಕಳು. ಹಂಗೆ ನಾನು ಹೋಗಿ ಮಲಿಕೊಂಡೆ ಅಷ್ಟೇ. ವ್ಲಾಗ್ ಎಂಡ್ ಮಾಡಕ್ ಆಗ್ಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಸಪೋರ್ಟ್ ಮಾಡ್ತಾ ಇರಿ. ಬಾಯ್.